ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆರೋಗ್ಯ ಸಂಜೀವಿನಿ ಚಾನಲ್ಗೆ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಶುಂಠಿ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದನ್ನು ತಿಳ್ಕೊಳ್ಳೋಣ. ನಾವು ಹೇಳೋ ಸಿಂಪಲ್ ಟಿಪ್ಸ್ ಆದರೂ ಕೆಲವೊಮ್ಮೆ ದೇಹಕ್ಕೆ ತುಂಬಾ ಒಳ್ಳೆ ಪರಿಣಾಮ ಬೀರುತ್ತದೆ. ಕೆಲವೊಮ್ಮೆ ಅದರಿಂದ ನಮಗೆ ಕಷ್ಟನೂ ಆಗ್ಬೋದು. ಅದಕ್ಕಾಗಿ ಏನೇ ಯೂಸ್ ಮಾಡಲಿ ಮೊದಲು ಅದರ ಬಗ್ಗೆ ತಿಳಿದುಕೊಂಡು ಯೂಸ್ ಮಾಡಿ. ಶುಂಠಿಯನ್ನು ಬಹಳ ಒಳ್ಳೆಯ ಮೂಲಿಕೆ ಎಂದು ಕರೆಯಲಾಗುತ್ತದೆ. ಶುಂಠಿಯಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ಮತ್ತು ಬಿ ಕಾಂಪ್ಲೆಕ್ಸ್ ಇದೆ. ಮೆಗ್ನೀಷಿಯಂ, ಫಾಸ್ಫರಸ್, ಸಿಲಿಕಾನ್, ಸೋಡಿಯಂ, ಕಬ್ಬಿಣ ಮತ್ತು ಕ್ಯಾಲ್ಸಿಯಂ, ಬೀಟಾ ಕ್ಯಾರೋಟಿನ್ ನಂತಹ ಖನಿಜಗಳಿಂದ ಸಮೃದ್ಧವಾಗಿದೆ. ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸಾರಾಂಶ: ಕೆಲವು ಅಧ್ಯಯನದಲ್ಲಿ ಶುಂಠಿ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಮತ್ತು ಒಟ್ಟಾರೆ ದೇಹದ ತೂಕವನ್ನು ಕಡಿಮೆ ಮಾಡುತ್ತದೆ ಎಂದು ಸೂಚಿಸುತ್ತದೆ. ಆದಾಗ್ಯೂ ಶುಂಠಿಯ ಗುಣಲಕ್ಷಣಗಳು ಬಗ್ಗೆ ಹೆಚ್ಚಿನ ಸಂಶೋಧನೆ ಅಗತ್ಯ ಇದೆ. ಶುಂಠಿ ಸೇವಿಸಿದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಆದರೆ ಯಾರು ಸೇವಿಸಬೇಕು, ಯಾರು ಸೇವಿಸಬಾರದು ಮುನ್ನೆಚ್ಚರಿಕೆ ತಗೊಳ್ಳೋದು ತುಂಬಾ ಮುಖ್ಯ. ಇದರಿಂದ ಅಡ್ಡ ಪರಿಣಾಮಗಳನ್ನು ಬೀರುತ್ತದೆ. ಶುಂಠಿಯು ಕೆಲವು ಜನರಿಗೆ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಬಹುದು. ಮುಖ್ಯವಾಗಿ ಜೀರ್ಣಗಹದ ಮೇಲೆ ಪರಿಣಾಮ ಬೀರುತ್ತದೆ. ಇದು ಕಾರಕವಾಗಬಹುದು. ಬಾಯಿ ಅಥವಾ ಗಂಟಲಿನ ಕಿರಿಕಿರಿ, ಎದೆ ಉರಿ, ಅತಿಸಾರ. ಗಾಯ್ಸ್, ಶುಂಠಿ ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡಾಗ ಈ ಅಡ್ಡ ಪರಿಣಾಮಗಳನ್ನು ಹೆಚ್ಚಾಗಿರುತ್ತದೆ. ಶುಂಠಿ ಸಹ ಮಾಡಬಹುದು. ಕಡಿಮೆ ರಕ್ತದೊತ್ತಡ, ಕಡಿಮೆ ರಕ್ತದಲ್ಲಿ ಸಕ್ಕರೆ, ರಕ್ತಸ್ರಾವ ಅಪಾಯವನ್ನು ಹೆಚ್ಚಿಸಿ ಪಿತ್ತಗಳನ್ನು ರಚನೆಯನ್ನು ಹೆಚ್ಚಿಸುತ್ತದೆ. ಅಲರ್ಜಿ ಪ್ರಕ್ರಿಯೆಗಳನ್ನು ಉಂಟು ಮಾಡುತ್ತದೆ. ಅಪರೂಪದ ಸಂಬಂಧಗಳಲ್ಲಿ ಅನಿಯಮಿತೆಯ ಹೃದಯಾಲಯಗಳಿಗೆ ಕಾರಣವಾಗುತ್ತದೆ. ಗಾಯ್ಸ್, ಪ್ಲೀಸ್, ಔಷಧಿಗಳನ್ನು ತೆಗೆದುಕೊಳ್ಳುವವರು ಅಥವಾ ರಕ್ತದಲ್ಲಿ ಸಕ್ಕರೆ, ರಕ್ತದೊತ್ತಡ ಅಥವಾ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಕಡಿಮೆ ಮಾಡುವ ವೈದ್ಯಕೀಯ ಪರಿಸ್ಥಿತಿಗಳನ್ನು ಹೊಂದಿರುವ ಜನರು ಶುಂಠಿಯನ್ನು ತೆಗೆದುಕೊಳ್ಳುವ ಮೊದಲು ವೈದ್ಯರೊಂದಿಗೆ ಮಾತನಾಡಬೇಕು. ಗೈಸ್, ಯಾರೆಲ್ಲ ಶಸ್ತ್ರಚಿಕಿತ್ಸೆಗೆ ಒಳಗಾಗುವವರು ಸಹ ಶುಂಠಿಯನ್ನು ಸೇವಿಸಬಾರದು ಎಂದು ವೈದ್ಯರು ಸುರಕ್ಷಿತವೆಂದು ಹೇಳಿದ್ದಾರೆ. ಮಾತ್ರ ಅಲ್ಲ, ಶಸ್ತ್ರಚಿಕಿತ್ಸೆಯ ನಂತರ ಅದನ್ನು ತೆಗೆದುಕೊಳ್ಳಬೇಕು. ವೀಕ್ಷಕರೇ, ಆದ್ದರಿಂದ ಶುಂಠಿಯನ್ನು ಪೂರಕವಾಗಿ ಪ್ರಯತ್ನಿಸುವ ಮೊದಲು ವೈದ್ಯರೊಂದಿಗೆ ಮಾತನಾಡುವುದು ಮುಖ್ಯ. ಗೈಸ್, ಅತಿ ಆದರೆ ಅಮೃತವು ವಿಷ ಆಗುತ್ತೆ. ಪ್ಲೀಸ್, ಏನೇ ಯೂಸ್ ಮಾಡಲಿ ಅದಕ್ಕಿಂತ ಮುಂಚೆ ಅದರ ಹಿನ್ನೆಲೆ ಮತ್ತೆ ನಾವು ಆರೋಗ್ಯವಾಗಿದ್ದೀವಾ ಇಲ್ವಾ, ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಎನ್ನುವುದು ಮುನ್ನೆಚ್ಚರಿಕೆ ತೆಗೆದುಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.